Hello children, let's begin today's lesson from 4th standard English, 7th lesson. Appearances are deceptive. Appearances ಅಂದರೆ ನಾವು ಏನು ನೋಡ್ತೀವಲ್ಲ ಅದು ಯಾವಾಗಲೂ ಕರೆಕ್ಟಾಗಿರಲ್ಲ. ಡಿಸೆಪ್ಟಿವ್ ಅಂದರೆ ಅದರಲ್ಲಿ ಮೋಸ ಹೋಗ್ಬೋದು, ಫೇಕ್ ಆಗಿರ್ಬೋದು. ಈಗ ಡಿಸೆಪ್ಟಿವ್ ಅಂದರೆ ಮೋಸ ಹೋಗೋದು ಅಂತ ಹೇಳ್ಬೋದು. ಸೊ ಅಪಿಯರೆನ್ಸಸ್ ನಾವೇನು ನೋಡ್ತೀವಿ ಅದು ಯಾವಾಗಲೂ ಅದೇ ಇರಲ್ಲ, ಕೆಲವೊಮ್ಮೆ ಮೋಸನೂ ಹೋಗಿರ್ತೀವಿ ಅಂದ್ಕೊಂಡು ಮಿಸ್ಲೀಡ್ ಆಗಿರ್ತೀವಿ ಅಂತ. So one day Beena the ant was scurrying about in search of food. Summer was almost over and autumn was approaching. ಒಂದಿನ ಬೀನಾ ದ ಆ್ಯಂಟ್ ಅಂದರೆ ಆ್ಯಂಟಿನ ಹೆಸರು ಬೀನಾ ಇರುತ್ತದೆ. ಶಿ ವಾಸ್ ರನ್ನಿಂಗ್ ಫಾಸ್ಟ್. ಸ್ಕರಿಂಗ್ ಅಂದರೆ ರನ್ನಿಂಗ್ ಫಾಸ್ಟ್. ಅಬೌಟ್ ಇನ್ ಸರ್ಚ್ ಆಫ್ ಫುಡ್. ಊಟ ಹುಡ್ಕೊಳ್ಳಿಕ್ಕೆ ಅಂತ ಜೋರು ಓಡೋಡು ಹೋಗ್ತಾ ಇರ್ತಾಳೆ. ಯಾಕಂದರೆ ಸಮ್ಮರ್ ಈಸ್ ಆಲ್ಮೋಸ್ಟ್ ಓವರ್ ಆ್ಯಂಡ್ ಆಟಮ್ ಈಸ್ ಅಪ್ರೋಚಿಂಗ್. ಸಮ್ಮರ್ ಮುಗ್ದೋಗಿದೆ, ಆಟಮ್ ಟೈಮಿಗೆ ಫಾಲ್ ಸೀಸನಿಗೆ ಎಲ್ಲ ಚಳಿ ಇರ್ತದೆ, ಹೊರಗೆ ಹೋಗಿ ಫುಡ್ ಹುಡ್ಕೋಕ್ಕೆ ಕಷ್ಟ ಆಗುತ್ತೆ ಅಂದ್ಕೊಂಡು ಬೇಗ ಎಲ್ಲ ಫುಡ್ ಹುಡ್ಕೊಳ್ತಾ ಇರ್ತಾರೆ. ಸೂನ್ ಇಟ್ ವುಡ್ ಬಿ ವಿಂಟರ್ ಆ್ಯಂಡ್ ಇಟ್ ವುಡ್ ಬಿ ಡಿಫಿಕಲ್ಟ್ ಟು ಫೈಂಡ್ ಫುಡ್. ವಿಂಟರ್ ಆದ ಕೂಡಲೇ ಚಳಿಯಿಂದ ಹೊರಗೆ ಹೋಗೋಕ್ಕಾಗಲ್ಲ. ಆ್ಯಂಡ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ದ ಆ್ಯಂಟ್ ಟು ಫೈಂಡ್ ಔಟ್ ದಿ ಫುಡ್. Beena knew it was necessary to stock as much as possible so that her ant colony could have enough to eat. ಏನು ಮಾಡ್ತಾರೆ, ವಿಂಟರ್ ಬರೋಕ್ಕಿಂತ ಮುಂಚೆ ಎಷ್ಟು ಫುಡ್ ಸ್ಟಾಕ್ ಮಾಡಿಡೋಕ್ಕಾಗುತ್ತೆ ಅಷ್ಟು ಫುಡ್ ಸ್ಟಾಕ್ ಮಾಡಿಬಿಟ್ರೆ ಅವ್ರದ್ದು ಆ್ಯಂಟ್ ಕಾಲೋನಿಯಲ್ಲಿ, ಆ ಇರುವೆಗಳ ಕಾಲೋನಿಯಲ್ಲಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಆರಾಮಾಗಿ ಇರ್ಬೋದು ವಿಂಟರಲ್ಲಿ ಅಂತ. ಇನಫ್ ಟು ಈಟ್ ಡ್ಯೂರಿಂಗ್ ದಿ ಡಿಫಿಕಲ್ಟ್ ಮಂತ್ಸ್ ಅಹೆಡ್. ಮುಂದೆ ವಿಂಟರಲ್ಲಿ ಬರೋದು ಡಿಫಿಕಲ್ಟ್ ಮಂತ್ಸಲ್ಲಿ, ಆ ತಿಂಗಳುಗಳಲ್ಲಿ ಭಾಳ ಕಷ್ಟ ಆಗುತ್ತೆ ಫುಡ್ ಹುಡುಕೋದು. ಅದಕ್ಕೆ ಮೊದಲೇ ಸ್ಟಾಕ್ ಮಾಡಿಟ್ರೆ ಅವ್ರದ್ದು ಆ್ಯಂಟ್ ಕಾಲೋನಿಯಲ್ಲಿ ಎಲ್ಲರೂ ಆ್ಯಂಟ್ಗಳನ್ನು ಊಟ ಮಾಡಿಕೊಂಡು ಆರಾಮಾಗಿ ವಿಂಟರಲ್ಲಿ ಮನೆಯಲ್ಲೇ ಇರ್ಬೋದು ಅಂತ ಫುಡ್ ಹುಡುಕ್ತಾ ಇರ್ತಾಳೆ. ಶಿ ಹ್ಯಾಡ್ ಕಲೆಕ್ಟೆಡ್ ಕ್ವೈಟ್ ಅ ಬಿಟ್ ಆಲ್ರೆಡಿ. ಅಂದರೆ ಈಗ ಆಲ್ರೆಡಿ ಎಷ್ಟೆಷ್ಟೋ ಸ್ವಲ್ಪ ಆಲ್ರೆಡಿ ಕಲೆಕ್ಟ್ ಮಾಡಿದಾಳೆ ಫುಡ್ಡು. ನೌ ಶಿ ವಾಸ್ ಆನ್ ದ ಲುಕ್ ಔಟ್ ಫಾರ್ ಬಿಟ್ಸ್ ಆಫ್ ಸ್ವೀಟ್ ಮೀಟ್ಸ್ that younger members of her family loved to munch one after their meals. ಈಗ ಆಲ್ಮೋಸ್ಟ್ ಸ್ವಲ್ಪ ಫುಡ್ಡು ತೊಗೊಂಡಿಟ್ಟಿದ್ದಾಳೆ, ಬಟ್ ಸ್ವೀಟ್ಸ್ ಮೀಟ್ ಬೇಕು ಅಂದರೆ ಸ್ವೀಟ್ ಹುಡುಕಕ್ಕೆ ಹೋಗ್ತಾ ಇದ್ದಾಳೆ. ಯಾವುದಾದ್ರೂ ಸ್ವೀಟ್ಸ್ ಎಲ್ಲಾದರೂ ಸಿಕ್ಕಿದ್ರೆ ಸಣ್ಣ ಮಕ್ಕಳು ಊಟ ಆದಮೇಲೆ ಹಾಗೆ ಹೇಗೆ ತಿನ್ನೋಕ್ಕಾಗತ್ತಲ್ಲ, ಮಂಚ್ ಮಾಡ್ಕೊಂಡು ತಿನ್ಬೋದಲ್ಲ ಅಂದ್ಕೊಂಡು ಸ್ವೀಟ್ ಮೀಟ್ಸ್ ಹುಡುಕ್ತಾ ಇದ್ದಾಳೆ. ಡಾರ್ಟಿಂಗ್ to and fro among the trees and shrubs, Beena suddenly smelled the sweet aroma of pastry. ಇನ್ನು ಮತ್ತೆ ಡಾರ್ಟಿಂಗ್ ಅಂದರೆ ರನ್ನಿಂಗ್ ಟು ಆ್ಯಂಡ್ ಫ್ರೋ, ಅಲ್ಲಿ ಇಲ್ಲಿ. ಟು ಆ್ಯಂಡ್ ಫ್ರೋ ಅಂದರೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ನೋಡಿದಾಗ, ಟ್ರೀಸ್ ಶ್ರಬ್ಸ್ ಅಲ್ಲೆಲ್ಲ ಓಡಾಡ್ಕೊಂಡು ನೋಡಿದಾಗ ಏನಾಗುತ್ತೆ, ಬೀನಾ ಸಡನ್ಲಿ ಸ್ಮೆಲ್ಟ್, ಅವಳಿಗೆ ಒಂದು ಸ್ಮೆಲ್ ಬರುತ್ತೆ, ಸ್ವೀಟ್ ಅರೋಮಾ. ಚೆನ್ನಾಗಿದೆ ಅರೋಮಾ. ಅದು ಯಾವುದು, ಪೇಸ್ಟ್ರಿ ಅಂದರೆ ಕೇಕ್ ಇರ್ತಲ್ಲ ಆ ಥರದ್ದು. ಶಿ ಕ್ವಿಕ್ಲಿ, ಅದು ಕೋಲ್ಡ್ ಕೇಕ್ ಇರುತ್ತೆ ನೋಡಿ, ಅದಕ್ಕೆ ಪೇಸ್ಟ್ರಿ ಅಂತಲೂ ಹೇಳ್ತೀವಿ. ಶಿ ಕ್ವಿಕ್ಲಿ ವೆಂಟ್ ಅರೌಂಡ್ ದ ಬುಷಸ್ ಆ್ಯಂಡ್ ದೇರ್ ಶಿ ಸೋ, ಆ ಬುಷಸ್ ಒಳಗೆ ಹೋದ್ಮೇಲೆ ನೋಡ್ತಾಳೆ, ಅ ಲಾರ್ಜ್ ಬಿಟ್ ಆಫ್ ಪೇಸ್ಟ್ರಿ ವಿತ್ ದ ಹೋಲ್ ರೇಸಿನ್ಸ್ ಇನ್ ಇಟ್. ಡ್ರೈಡ್ ಫ್ರೂಟ್ಸ್, ಆ ಡ್ರೈಡ್ ಗ್ರೇಪ್ಸ್ ಇರ್ತದಲ್ಲ, ಅದೆಲ್ಲ ಅದರೊಳಗಿದ್ದು ಒಂದು ದೊಡ್ಡ ಪೇಸ್ಟ್ರಿ ಪೀಸ್ ಬಿದ್ದಿರ್ತದೆ. ಸ್ವೀಟ್ ಇದು ಸಿಕ್ತು ಅಂದ್ಕೊಂಡು ಖುಷಿಯಾಗಿಬಿಡ್ತಾರೆ. Just then she looked up and saw something hanging from the leaf of the bush. ಏನು ಮಾಡ್ತಾಳೆ, ಆ ಕೆಳಗೆ ನೋಡಿದ ಕೂಡಲೇ ಸ್ವೀಟ್ ಇದು ಇರ್ತದೆ ಪೇಸ್ಟ್ರಿ, ಹಾಗೆ ಸ್ವಲ್ಪ ಹಿಂಗೆ ಮೇಲೆ ನೋಡಿದ ಕೂಡಲೇ ಏನೋ ಹ್ಯಾಂಗ್ ಆಗ್ತಾ ಇದೆ, ಇಲ್ಲಿ ಕಾಣಿಸ್ತದೆ ನೋಡಿ. ಸಮಥಿಂಗ್ ಹ್ಯಾಂಗಿಂಗ್ ಫ್ರಮ್ ದ ಲೀಫಿಂದ ಹ್ಯಾಂಗ್ ಆಗಿ ಆ ಬುಷಲ್ಲಿ ಕಾಣಿಸ್ತಾ ಇದೆ. ಲುಕಿಂಗ್ ಕ್ಲೋಸರ್ ಶಿ ಸೋ ದ್ಯಾಟ್ ಇಟ್ ವಾಸ್ ಅ ಟೈನಿ ಟೇಲ್. ಮುಂದೋಗಿ ನೋಡಿದ್ಕೊಳ್ಳಿ ಒಂದು ಸಣ್ಣ ಟೇಲ್, ಬಾಲ ಕಾಣಿಸ್ತಾ ಇರ್ತದೆ. ಇಟ್ ಸೀಮ್ಸ್ ಟು ಬಿ ಆಲ್ ರ್ಯಾಪ್ಡ್ ಅಪ್ ಇನ್ ಸಮಥಿಂಗ್ ಆ್ಯಸ್ ಇಫ್ ಇಟ್ ಈಸ್ ಬ್ಯಾಂಡೇಜ್. ಆ ಸಣ್ಣ ಇದು ಕಾಣಿಸ್ತಾ ಇದೆ, ಏನು ಹೇಳ್ರಿ, ಏನಾಯ್ತಾರೆ, ಅದಕ್ಕೆ ಬಾಲ ಕಾಣಿಸ್ತಿದೆ, ಬಟ್ ಎಲ್ಲ ಕಡೆ ಫುಲ್ ರ್ಯಾಪ್ ಆಗಿಬಿಟ್ಟಿದೆ. ಸಮಥಿಂಗ್ ಇಟ್ ಈಸ್ ರ್ಯಾಪ್, ಬ್ಯಾಂಡೇಜ್ ಥರ ರ್ಯಾಪ್ ಆಗಿದಂಗೆ ಕಾಣಿಸ್ತಾ ಇರ್ತದೆ. Beena did not identify it, but a thing was a chrysalis, the pupa of butterfly. ಅದು ಏನು ಅಂದ್ಕೊಂಡು ಇವಳಿಗೆ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಬೀನಂಗೆ, ಬಟ್ ಅದು ಆ್ಯಕ್ಚುಲಿ ಏನಾಗಿರ್ತದೆ, ಬಟರ್ಫ್ಲೈ ಇನ್ನೂ ಸಣ್ಣದಿರಬೇಕಿದ್ರೆ ಇಟ್ ಈಸ್ ಕ್ಲೋಸ್ಡ್ ವಿತ್ ದ ಕುಕ್ಕೂನ್. ಆ ಕುಕ್ಕೂನಿಂದ ಕ್ಲೋಸ್ಡ್ ಆಗಿರ್ತದೆ.
ಆನಂತರ ದ ಪ್ಯೂಪಾ ಅಂದರೆ ದ ಸ್ಟೇಜ್ ಆಫ್ ಡೆವಲಪ್ಮೆಂಟ್. ಸ್ಟೇಜ್ ಆಫ್ ಡೆವಲಪ್ಮೆಂಟಿಗೆ ನಾವು ಪ್ಯೂಪಾ ಅಂತ ಹೇಳ್ತೀವಿ. ಇನ್ನೂ ಬಟರ್ಫ್ಲೈ ಆಗಿಲ್ಲ, ಅದೆಲ್ಲ ರ್ಯಾಪ್ ಆಗಿ ಹೆಂಗೆ ಇದ್ದಿರ್ತದೆ. ಆನಂತರ ಅದು ಬೆಳೆದು ಬಟರ್ಫ್ಲೈ ಆಗುತ್ತೆ. ಇವಳಿಗೆ ಅದು ಗೊತ್ತಿರಲ್ಲ. ಓ ಯು ಪೂರ್ ಥಿಂಗ್, ಅಯ್ಯೋ ಪಾಪ ನೀನು, ಎಕ್ಸ್ಕ್ಲೇಮ್ಡ್ ಬೀನಾ. ಅಯ್ಯೋ ಪಾಪ ಏನಾಗದಪ್ಪ ಇದಕ್ಕೆ ಅಂದ್ಕೊಂಡು. ಶಿ ಹ್ಯಾಡ್ ನೋ ಐಡಿಯಾ ದ್ಯಾಟ್ ಕ್ರೈಸಲಿಸ್ ವಾಸ್, ಇದು ಬಟರ್ಫ್ಲೈ ಅಂದ್ಕೊಂಡು ಅವಳಿಗೆ ಗೊತ್ತಿರಲ್ಲ, ಇನ್ನೂ ಸಣ್ಣ ಸ್ಟೇಜ್ ಬಟರ್ಫ್ಲೈ ಇದು ಅಂದ್ಕೊಂಡು. ವಾಟ್ ಅ ಸ್ಯಾಡ್ ಫೇಟ್ ಯು ಹ್ಯಾವ್, ಪಾಪ ಎಂಥ ಫೇಟ್ ಅಲ್ಲ ನಿಂದು, ಏನು ಬರ್ಕೊಂಡು ಬಂದಿಯಪ್ಪ ನಸೀಬ್ ನಿನಗೆ, ಎಲ್ಲ ರ್ಯಾಪ್ ಆಗಿ ಒಂದು ಸಣ್ಣ ಬಾಲ ಕಾಣಿಸೋಂಗಿದೆ ಅಂತ. ಐ ಕ್ಯಾನ್ ರನ್ ಎನಿವೇರ್ ಐ ವಿಶ್, ಕ್ಲೈಮ್ ಟ್ರೀಸ್ ಆ್ಯಂಡ್ ಗೋ ಓವರ್ ಮೌಂಟೇನ್ಸ್. ನಾನು ನೋಡು ಎಲ್ಲಿ ಬೇಕಾದರೂ ನಾನು ಓಡಾಡಿಕೊಂಡು ರನ್ ಮಾಡ್ಬೋದು, ಆನಂತರ ಕ್ಲೈಂಬ್ ಮಾಡ್ಬೋದು, ಮೌಂಟೇನ್ಸ್ ಹತ್ಬೋದು, ಎಲ್ಲೆಲ್ಲೋ ಏನೇನೋ ಮಾಡ್ಕೊಂಡು ಓಡಾಡ್ಬೋದು ನಾನು. ಆ್ಯಂಡ್ ಲುಕ್ ಎಟ್ ಯು, ನಿನಗೆ ನೋಡು, ಯು ಆರ್ ಟ್ರ್ಯಾಪ್ಡ್ ಇನ್ ಯುವರ್ ಶೆಲ್, ಆಲ್ ಯು ಕ್ಯಾನ್ ಡೂ ಈಸ್ ಮೂವ್ ಯುವರ್ ಟೇಲ್ ಅರೌಂಡ್ ಅ ಬಿಟ್. ನಿನಗೆ ನೋಡು ಫುಲ್ ಎಲ್ಲ ರ್ಯಾಪ್ ಆಗಿಬಿಟ್ಟಿದೆ, ಏನು ಜಾಸ್ತಿ ನೀನು ಮಾಡ್ಬೋದು ಅಂದರೆ ಬರೀ ನಿನ್ನ ಟೇಲನ್ನು ಲಿಟಲ್ ಬಿಟ್ಟಾಗಿ ಹಾಗೆ ರ್ಯಾಪ್ ಮಾಡ್ಬೋದು, ಅದು ಬಿಟ್ಟರೆ ಏನೂ ಇಲ್ಲ ಅಂತ ಹೇಳ್ತಾಳೆ. ಬಟ್ ದೆರ್ ವಾಸ್ ನೋ ಆನ್ಸರ್ ಫಾರ್ ಕ್ರೈಸಲಿಸ್, ಅವನಿಗೆ ಆ ಬಟರ್ಫ್ಲೈಗೆ ಏನು ಆನ್ಸರ್ಸ್ ಇರಲ್ಲ, ಏನು ಹೇಳಬೇಕು ಅಂತ. ಸೊ ಬೀನಾ ವೆಂಟ್ ಆನ್, ಶಿ ಸೆಡ್, ಮತ್ತು ಬೀನಾ ಹೇಳಕ್ಕೆ ಶುರು ಮಾಡ್ತಾಳೆ. ಈವನ್ ಆ್ಯಂಟ್ ಚಿಲ್ಡ್ರನ್ ಕ್ಯಾನ್ ರನ್ ಅರೌಂಡ್ ಆ್ಯಂಡ್ ಡೂ ಸೋ ಮಚ್ ಆ್ಯಸ್ ವಿ ಕ್ಯಾನ್. ಆ್ಯಂಟಿನ ಮಕ್ಕಳು ಅಂದರೆ ಇರುವೆಗಳ ಮಕ್ಕಳು ಎಲ್ಲಿ ಬೇಕಾದರೂ ಓಡಾಡ್ಕೊಂಡು ಏನು ಬೇಕಾದರೂ ಮಾಡ್ತಾ ಇರ್ತವೆ, ನಿನಗೆ ಅದನ್ನು ಮಾಡೋಂಗಿಲ್ಲ ಮಕ್ಕಳು ಹಂಗೂ ಹೇಳ್ತಾರೆ, ಯಾಕಂದರೆ ಅದನ್ನು ಇನ್ನೂ ಸಣ್ಣದೆಲ್ಲ, ಇನ್ನೂ ಬೆಳೆದಿಲ್ಲಲ್ಲ. ಸೊ ದೇ ಆರ್ ಫ್ರೀ, ಯು ಆರ್ ಆಲ್ ಬೌಂಡ್ ಅಪ್ ಟು ಬಿ ಕಾಂಟ್ ಮೂವ್ ಎನಿವೇರ್. ನೀನು ಫುಲ್ ಬ್ಯಾಂಡೇಜ್ ಥರ ಆಗಿಬಿಟ್ಟಿದೆ, ಯು ಕೆನಾಟ್ ಮೂವ್ ಎನಿವೇರ್ ಅಂತಿದೆ. ವಾಟ್ ಅ ಡ್ರೆಡ್ಫುಲ್ ಲೈಫ್ ಯು ಹ್ಯಾವ್, ಎಂಥ ಲೈಫ್ ಅಫ ನಿಂದು ಅಂತ ಹೇಳ್ತಾಳೆ. ದೆನ್ ಶಿ ವಾಕ್ಡ್ ಅವೇ ವಿತ್ ದ ಹರ್ ಪೀಸ್ ಆಫ್ ಪೇಸ್ಟ್ರಿ. ಅಷ್ಟು ಹೇಳಿ ತನ್ನ ಪೇಸ್ಟ್ರಿ ಪೀಸ್ ತೊಗೊಂಡು ಹೋಗಿಬಿಡ್ತಾಳೆ. ಅ ಫ್ಯೂ ಡೇಸ್ ಲೇಟರ್ ಬೀನಾ ಕೇಮ್ ದ್ಯಾಟ್ ವೇ ಅಗೇನ್ ಹೋಪಿಂಗ್ ಟು ಫೈಂಡ್ ಮೋರ್ ಸ್ವೀಟ್ಸ್ ಅಂಡ್ ಬಿಸ್ಕೆಟ್ಸ್ ಲೈಯಿಂಗ್ ಅರೌಂಡ್. ಸ್ವಲ್ಪ ದಿನ ಆದಮೇಲೆ ಫ್ಯೂ ಡೇಸ್ ಲೇಟರ್ ಬೀನಾ ಮತ್ತು ಅದೇ ವೇಗೆ ಬರ್ತಾಳೆ, ಮತ್ತೇನಾದರೂ ಸ್ವೀಟ್ಸ್ ಅಥವಾ ಬಿಸ್ಕೆಟ್ಸ್ ಏನಾದರೂ ಬಿದ್ದಿದ್ರೆ ತೊಗೊಂಡು ಹೋಗೋಣ ಅಂತ. ಇಟ್ ವಾಸ್ ಅನ್ಯೂಶುವಲ್ ಹಾಟ್ ಡೇ ದಟ್ ಡೇ ಆ್ಯಂಡ್ ಶಿ ವಾಸ್ ಸ್ವೆಟ್ಟಿಂಗ್. ಅದು ಒಂದು ತುಂಬ ಹಾಟ್ ಡೇ ಆಗಿರ್ತದೆ ಮತ್ತು ಅವಳಿಗೆ ಶೆಕೆ ಆಗ್ತಾ ಇರ್ತಾಳೆ, ಸ್ವೆಟ್ಟಿಂಗ್ ಆಗ್ತಾ ಇರ್ತಾಳೆ. ಸೊ ಬೀನಾಗೆ ತುಂಬ ಸ್ವೆಟ್ಟಿಂಗ್ ಆಗ್ತಾ ಇರ್ತದೆ. ನೆಕ್ಸ್ಟ್ ಸಡನ್ಲಿ ಅ ಕ್ಲೌಡ್ ಸೀಮ್ ಟು ಕಮ್ ಓವರ್ ಹರ್ ಆ್ಯಂಡ್ ಶಿ ಫೆಲ್ಟ್ ಸಾಫ್ಟ್ ಕೂಲ್ ಬ್ರೀಸ್. ಶಿ ಲುಕ್ಡ್ ಅಪ್, ವಾಟ್ ಡಿಡ್ ಶಿ ಸಿ ದಿಸ್ ಟೈಮ್. ಅನಂತರ ಏನಾಗುತ್ತೆ, ತುಂಬ ಶೆಕೆ ಆಗ್ತಾ ಇರ್ತದಲ್ಲ, ಒಂದು ಸ್ವಲ್ಪ ಕ್ಲೌಡ್ ಫಾರ್ಮ್ ಆಗುತ್ತೆ ಮೇಲೆ, ಅನಂತರ ಸಾಫ್ಟ್ ಬ್ರೀಸ್ ಬರ್ತಾ ಇರ್ತದೆ, ಒಳ್ಳೆ ಗಾಳಿ ಬೀಸ್ತಾ ಇರ್ತದೆ. ಓ ಒನ್ ಆಫ್ ದ ಮೋಸ್ಟ್ ಅನಂತರ ಮೇಲೆ ಹಾಗೆ ತಿರುಗಿ ನೋಡ್ತಾಳೆ, ಏನಿದೆ ಅಂತ ಹೇಳಿದ್ರೆ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಬಟರ್ಫ್ಲೈಸ್ ದ್ಯಾಟ್ ಹ್ಯಾಡ್ ಎವರ್ ಲೇಡ್ ಐಸ್ ಆನ್. ಅನಂತರ ಏನಾಗುತ್ತೆ, ಮೇಲೆ ನೋಡಿದ್ರೆ ಒಂದು ಬ್ಯೂಟಿಫುಲ್ ಬಟರ್ಫ್ಲೈ ಇರ್ತದೆ, ಇನ್ನೂ ಕಣ್ಣೀನು ತೆಗಿತಾ ಇರೋಂಗೆ. ಇಟ್ ವಾಸ್ ಲೈಟ್ ಬ್ಲೂ ಇರ್ತದೆ, ಸ್ಪಾಟೆಡ್ ವಿತ್ ದ ಲೈಟ್ ಪಿಂಕ್ ಆ್ಯಂಡ್ ಯೆಲ್ಲೋ ಡಾಟ್ಸ್. ಬ್ಲೂ ಕಲರಿಗೆ ಯೆಲ್ಲೋ ಮತ್ತು ಇದರದ್ದು ಪಿಂಕ್ ಡಾಟ್ಸ್ ಇರ್ತದೆ. ಹೌ ಬ್ಯೂಟಿಫುಲ್ ಆ್ಯಂಡ್ ಹೌ ಲಕ್ಕಿ ಟು ಬಿ ಏಬಲ್ ಟು ಫ್ಲೈ ಅರೌಂಡ್ ಟ್ರೀಸ್. ಎಲ್ಲ ಕಡೆ ಹಾರಾಡ್ಬೋದು, ಬಟರ್ಫ್ಲೈ ಹೆಂಗೆ ಹಾರಾಡ್ತದೆ ಗೊತ್ತಿತ್ತಾನೆ, ಎಲ್ಲ ಕಡೆ ಆಗುತ್ತೆ. ಥಾಟ್ ಬೀನಾ, ನೋಡ್ತು ಎಷ್ಟು ಬ್ಯೂಟಿಫುಲ್ ಆಗಿದೆ, ಬ್ಲೂ ಕಲರ್ದೆ ಸ್ಪಾಟ್ಸ್ ಇದೆ, ಅನಂತರ ಎಷ್ಟು ದೂರದ ತನಕ ಹಾರಾಡ್ಬೋದು ಇದು ಅಂದ್ಕೊಂಡು ಬೀನಾ ಯೋಚನೆ ಮಾಡ್ತಾಳೆ. ಆ್ಯಂಡ್ ಶಿ ಸ್ಟೇಡ್ ಅ ಬ್ಯೂಟಿಫುಲ್ ಬಟರ್ಫ್ಲೈಗೆ ನೋಡ್ತಾ ಕೂತ್ಕೋತಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಲುಕ್ ಎಟ್ ಮೀ ಸೆಡ್ ಸುಂದರಿ ದ ಬಟರ್ಫ್ಲೈ. ಆವಾಗ ಬಟರ್ಫ್ಲೈ ಆಗ್ತದೆ, ಲುಕ್ ಎಟ್ ಮೀ, ನನಗೆ ನೋಡು, ನನ್ನ ಹೆಸರು ಸುಂದರಿ, ನಾನು ಬಟರ್ಫ್ಲೈ ಅಂತ ಹೇಳ್ತಾರೆ. ಐ ಆಮ್ ಯುವರ್ ಮಚ್ ಪಿಟೀಡ್ ಫ್ರೆಂಡ್. ನಿಂಗೆ ಗೊತ್ತಿದೆಯಾ, ಲಾಸ್ಟ್ ಟೈಮ್ ನೀನು ನನ್ನ ಜೊತೆ ಬಂದು ಅಯ್ಯೋ ಪಾಪ ನೀನು ರ್ಯಾಪ್ ಆಗಿ ಕೂತ್ಕೊಂಡಿದ್ಯಾ, ಎಲ್ಲೂ ಹೋಗೋಕ್ಕಾಗಲ್ಲ, ಟೇಲ್ ಒಂದೇ ಕಾಣಿಸ್ತಾ ಇದೆ ಅಂತ ಹೇಳಿದ್ಯಲ್ಲ, ಅದೇ ನಾನು ಫ್ರೆಂಡ್ ನಿಂದು, ಮಾತಾಡೋಗಿದ್ಯಲ್ಲ ಅಂತ ಹೇಳ್ತಾರೆ. ಯು ಬೂಸ್ಟೆಡ್ ಆಫ್ ಬೀಯಿಂಗ್ ಏಬಲ್ ಟು ರನ್ ಅರೌಂಡ್ ಆ್ಯಂಡ್ ಕ್ಲೈಂಬ್ ಮೌಂಟೇನ್ಸ್ ಸೆಡ್ ಸುಂದರಿ. ನೀನು ಅವಾಗ ಹೇಳಿದ್ದಿಲ್ಲ, ನಾನು ನೋಡು ಎಲ್ಲ ಮೌಂಟೇನ್ಸ್ ಹತ್ತೀನಿ, ರನ್ ಮಾಡ್ತೀನಿ, ಎಲ್ಲಾದರೂ ಓಡಾಡ್ತೀನಿ ಅಂದ್ಕೊಂಡು, ಈಗ ನಾನೇ ಸುಂದರಿ, ನಾನು ನೋಡು ಅಂತ ಹೇಳ್ತಾಳೆ. ಅಂದರೆ ಬಟರ್ಫ್ಲೈ ಈಗ ಹಾರಾಡ್ಬೋದು, ಅವಳಂತೂ ನಡೆದಾಡ್ತಾಳೆ, ಓಡಾಡ್ತಾಳೆ, ಇದು ಹಾರ್ ಎಲ್ಲ ಕಡೆನೂ ಹೋಗ್ಬೋದಲ್ಲ. ಶಿ ಫರ್ದರ್ ಸೆಡ್, ಬಟ್ ಆಲ್ವೇಸ್ ರಿಮೆಂಬರ್
ಲುಕ್ಸ್ ಕ್ಯಾನ್ ಬಿ ಡಿಸೆಪ್ಟಿವ್. ಅವಳುವ ಬಟರ್ಫ್ಲೈ ಹೇಳ್ತಾಳೆ, ಬಟ್ ನೀವು ಯಾವಾಗಲೂ ನೆನ್ಪು ಮಾಡ್ಕೊ, ನಾವೇನು ನೋಡ್ತೀವಿ ಅದನ್ನೇ ಆಗಿರಲ್ಲ, ಅಲ್ಲೂ ನಾವು ಮೋಸ ಹೋಗ್ಬೋದು, ಡಿಸೆಪ್ಟಿವ್. ಅಲ್ಲೂ ಬೇರೆ ಥರ ಫೇಕ್ ಇರ್ಬೋದು ಅಂತ ಹೇಳ್ತಾಳೆ. ಆ್ಯಂಡ್ ವಿತ್ ದ ಗ್ರೇಸ್ಫುಲ್ ಫ್ಲ್ಯಾಪ್ ಆಫ್ ದ ವಿಂಗ್ಸ್ ಸುಂದರಿ ಫ್ಲೀವ್ ಅವೇ ಲೈಕ್ ಅ ಸಾಫ್ಟ್ ಹೈ ಆಫ್ ಬ್ರೀಸ್. ಆನಂತರ ಫ್ಲ್ಯಾಪ್ ಮಾಡ್ತಾ ಅಂದರೆ ತನ್ನ ರೆಕ್ಕೆಗಳನ್ನು ಹಿಂಗೆ ಹಿಂಗೆ ಮಾಡಿಕೊಂಡು ಹಾರಾಡಿಕೊಂಡು ಅವಳೇನು ಮಾಡ್ತಾಳೆ, ಮೇಲಕ್ಕೆ ಹರ್ಕೊಂಡು ಆ ಗಾಳಿಯಲ್ಲಿ ಬ್ರೀಸಲ್ಲಿ ಆರಾಮ್ ಹರ್ಕೊಂಡು ಹೋಗ್ಬಿಡ್ತಾಳೆ. ಸೊ ನಾವೇನು ನೋಡ್ತೀವಿ ಅದನ್ನೇ ಒಂದೊಂದು ಸಲ ನಿಜ ಆಗಿರಲ್ಲ. ಅದಕ್ಕೆ appearances are deceptive. Hope you have enjoyed this story. Thank you children.